ನಮಸ್ಕಾರ ಕರುನಾಡು, ನಾನು ನಿಮ್ಮ ಏಕಾಂಗಿ ಸಂಚಾರಿ ಹರೀಶ್. ವೆಲ್ಕಮ್ ಟು ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡಲಿಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಂಚಕೇದಾರ ಹಾಗೂ ಚಾರ್ಧಾಮ್ ಯಾತ್ರೆಗೆ ಹೋಗೋದು ಹೇಗೆ, ಹಾಗೆ ದರ್ಶನ ಮಾಡೋದು ಹೇಗೆ, ಅಲ್ಲಿ ಹೋಗಿ ಯಾವೊಂದು ರೂಟ್ ಮುಖಾಂತರ ಹೋಗ್ಬೋದು ಅಂತ ಹೋಗಿ ಅಲ್ಲಿ ಹೋಗಬೇಕು, ನಮ್ಮ ಕರ್ನಾಟಕದಿಂದ ಹೇಗೆ ಹೋಗ್ಬೋದು ಅಂತೇಳಿ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಹಾಗೂ ಹೇಗೆ ಹೋಗ್ಬೋದು ಅಂತೇಳಿ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲದಾಗಿ ನಾನು ಪಂಚಕೇದಾರ್ ಯಾತ್ರೆ, ಈಗ ಚಾರ್ಧಾಮ್ ಯಾತ್ರೆಗೆ ಹೋಗೋಕ್ಕೆ 2024 ನಾನು ಹೋಗಿ ಬಂದಿದ್ದು. 24 ಹೋದಾಗ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ನಾನು ಹೋಗಿದ್ದ ಮುಂಚೆ ಮೇನ್ಲಿ ಈ ಉತ್ತರಾಖಂಡದ ಒಂದು ಟೂರಿಸಮ್ ವೆಬ್ಸೈಟಲ್ಲಿ ನೀವು ಚಾರ್ಧಾಮ್ ಯಾತ್ರೆಗೆ ರಿಜಿಸ್ಟರ್ ಆಗಬೇಕು. ಮೊದಲು ರಿಜಿಸ್ಟರ್ ಆಗೋಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, ಹಾಗೆ ಫೋಟೋ ಅಪ್ಲೋಡ್ ಮಾಡಬೇಕು. ಆ ಒಂದು ಲಿಂಕ್ ಕೂಡ ನಾನು ನನ್ನ ಈ ಒಂದು ವಿಡಿಯೋದ ಬಯೋದಲ್ಲಿ ನಾನು ಹಾಕಿರ್ತೀನಿ. ಯಾವೊಂದು ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿನ ರೂಮ್ಗಳಾಗಲಿ, ಹಾಗೆ ಅಲ್ಲಿನ ಒಂದು ಟೂರಿಸಮ್, ಈ ಒಂದು ಪಂಚಕೇದಾರ್ ಅಲ್ಲ, ಈ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಹೆಂಗಿರುತ್ತೆ, ಹೇಗಾಗಬೇಕು ಅಂತ ಆ ಒಂದು ಲಿಂಕ್ನ ಬಯೋದಲ್ಲಿ ಹಾಕ್ತೀನಿ. ಫಸ್ಟು ನೀವು ಚಾರ್ಧಾಮ್ ಯಾತ್ರೆಗೆ ರಿಜಿಸ್ಟ್ರೇಷನ್ ಆಗಿ ನಂತರ ನಾನು ಬಿಟ್ಟಿದ್ದು ಅಕ್ಟೋಬರ್ 2ನೇ ತಾರೀಕು ಸಾಯಂಕಾಲ. ಇಲ್ಲಿ ನಾನು ಬೆಂಗಳೂರಿನ ಒಂದು KSR ಇಂದ ಬಿಟ್ಟೆ ಡೆಲ್ಲಿ ಟ್ರೈನಲ್ಲಿ. ಅದು ನನ್ನದು ಪ್ಲ್ಯಾನ್ ಫಿಕ್ಸ್ ಆಗಿದ್ದು, ಸಡನ್ ಪ್ಲ್ಯಾನ್. ಈಗ ಹೋಗ್ಬೇಕಂತ ಪ್ಲ್ಯಾನ್ ಫಿಕ್ಸ್ ಆಗಿತ್ತು, ಬಟ್ ಜೊತೆಲಿ ಯಾರೋ ಫ್ರೆಂಡ್ಸ್ ಬರ್ದಿರೋ ಕಾರಣ ನಾನು ಯಾವುದೇ ಟ್ರೈನ್ ಬುಕ್ ಮಾಡಿರಲಿಲ್ಲ. ಡೈರೆಕ್ಟ್ ಹೋಗಿ ಒಂದು ಜನರಲ್ ಬೋಗಿಲೆ ಹೋಗಿ ಜಾಯ್ನ್ ಆಗಿ ಟಿಕೆಟ್ ತಗೊಂಡು, ಜನರಲ್ ಟಿಕೆಟ್ ಬಂದು 550 ರೂಪಾಯಿ ಇತ್ತಷ್ಟೇ. ಹೋಗಿ ಜನರಲಲ್ಲಿ ಆ ಒಂದು ರಶ್ಶು ಹಾಗೂ ಆ ಒಂದು ವಾತಾವರಣದಲ್ಲಿ 2 ದಿನ ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತು ಸಾಯಂಕಾಲ ನಾನು 2ನೇ ತಾರೀಕು, ಲೈಕ್ ಅಕ್ಟೋಬರ್ 2ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ನಾನು ಟ್ರೈನ್ ಹತ್ತಿದ್ದು. 3ನೇ ತಾರೀಕು ಬಿಟ್ಟು 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾನು ಹೋಗಿ ಡೆಲ್ಲಿಗೆ ರೀಚ್ ಆಗ್ತೀನಿ. ಡೆಲ್ಲಿಗೆ ರೀಚ್ ಆದಮೇಲೆ ಡೆಲ್ಲಿಯಿಂದ ಮತ್ತೆ ಡೆಲ್ಲಿಲಿ ಹೊಸ ರೈಲ್ವೆ ಸ್ಟೇಷನ್ ಇಳ್ಕೊತೀನಿ. ಹಳೆ ರೈಲ್ವೆ ಸ್ಟೇಷನ್ಗೆ ನಾವು ಹರಿದ್ವಾರ್ಗೆ ಹೋಗ್ಬೇಕಂದ್ರೆ ಹಳೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಹೊಸ ರೈಲ್ವೆ ಸ್ಟೇಷನಿಂದ ಹಳೆ ರೈಲ್ವೆ ಸ್ಟೇಷನ್ಗೆ ಸುಮಾರು ಒಂದು ಕಾಲು ಗಂಟೆ ಪಯಣ ಆಗುತ್ತೆ. ಆಟೋ ತಗೊಂಡ್ರೆ 150ರಿಂದ 200 ರೂಪಾಯಿ ನಿಮಗೆ ಚಾರ್ಜಸ್ ಮಾಡ್ತಾನೆ. ಹಳೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಹೋಗಿ ನಂತರ ಅಲ್ಲಿಂದ ನೀವು ಹರಿದ್ವಾರ್ಗೆ ಹೋಗಬೇಕು. ಅಥವಾ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಡೆಲ್ಲಿ ಬಸ್ ಸ್ಟ್ಯಾಂಡಿಂದ ಹೋಗಿ ನೀವು ಹರಿದ್ವಾರ ಅಥವಾ ರಿಷಿಕೇಶ್ಗೆ ಬಸ್ಗಳು ಸಿಗ್ತವೆ, ಹಂಗೂ ಕೂಡ ಪ್ಲ್ಯಾನ್ ಮಾಡ್ಕೊಬೋದು. ನಾನು ಯಾರೆಲ್ಲ ಲೋ ಬಜೆಟ್ಲಿ ಫ್ರೆಂಡ್ಲಿ ಒಂದು ನಿಮ್ಮದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಹೋಗ್ತೀರೋ ಅವ್ರಿಗೆ ಮಾತ್ರ ಈ ಒಂದು ಸಜೆಷನ್ ಕೊಡ್ತಾಯಿದ್ದೀನಿ. ನಂದು ಓವರಾಲ್ ಖರ್ಚಾಗಿದ್ದು ಬಂದು ಜಸ್ಟ್ ಒಂದು 16,000 ರಿಂದ 17,000 ರೂಪಾಯಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು, ಲೈಕ್ ಒಳ್ಳೆ ಟ್ರಾವೆಲಿಂಗ್ ಇತ್ತು. 15 ದಿನ 20 ದಿನ 15 ದಿನ ಒಳ್ಳೆ ಟ್ರಾವೆಲಿಂಗ್ ಮಾಡ್ಕೊಂಬಂದೆ. ಅವಾಗಲೇ ಹೇಳ್ದಂಗೆ ಡೇ 3 ನಾನು ಡೆಲ್ಲಿಗೆ ತಲುಪ್ತೀನಿ ಬೆಳಿಗ್ಗೆ 10 ಗಂಟೆಗೆ. ತಿರ್ಗಾ 10:30ಗೇನೋ ಅಲ್ಲಿ ಹರಿದ್ವಾರ್ಗೆ ಟ್ರೈನ್ ಕೂಡ ಇದೆ ಹಳೆ ರೈಲ್ವೆ ಸ್ಟೇಷನಲ್ಲಿ. ಬಟ್ ಆದಷ್ಟು ಬೇಗ ನೀವು ಡೆಲ್ಲಿ ರೀಚ್ ಆಗ್ತಿದ್ದಂಗೆ ಹರಿದ್ವಾರ್ಗೆ ಹೋಗೋಕ್ಕೆ ಬೇಗ ಟೈಮ್ ಪಿಕಪ್ ಮಾಡ್ಕೊಳ್ಳಿ. ಯಾಕೆಂದರೆ ಟೈಮ್ನ ನೀವು ಆದಷ್ಟು ತಿಳ್ಕೊಂಡು ಹೋಗಿ, ಹರಿದ್ವಾರ್ಗೆ ಎಷ್ಟು ಗಂಟೆ ಟ್ರೈನ್ ಇದೆ ಅಂತೇಳಿ ತಿಳ್ಕೊಂಡು ಹೋಗಿ. ಅಥವಾ ನಿಮ್ಗೆ ಅಲ್ಲಿ ಟ್ರೈನ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಇರೋದೇ ಬಸ್ಸು. ಹರಿದ್ವಾರ ನಾನು ಸುಮಾರು 10:30ಗೆ ನಾನು ಟ್ರೈನ್ ಇತ್ತು ಹರಿದ್ವಾರ್ಗೆ. ಡೆಲ್ಲಿಯಿಂದ ಹೋಗಿ ಹರಿದ್ವಾರ್ ಟ್ರೈನ್ ಕ್ಯಾಚಪ್ ಮಾಡ್ಕೊಂಡೆ. ಈವ್ನಿಂಗ್ 5:30ಗೆಲ್ಲ ನಾನು ಹರಿದ್ವಾರ್ಗೆ ರೀಚ್ ಆಗಿದ್ದೆ, 5:30-6 ಗಂಟೆಗೆಲ್ಲ. ಮತ್ತು ನಾನು ಹರಿದ್ವಾರ್ಗೆ ರೀಚ್ ಆದಮೇಲೆ ನಾನು ಬೇರೆ ಕಡೆ ಡೆಹ್ರಾಡೂನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಈವ್ನಿಂಗ್ ನೈಟ್ ಅಲ್ಲೋಗಿ ಸ್ಟೇ ಆಗೋಣ ಪ್ಲ್ಯಾನ್ ಮಾಡಿದೆ. ಬಟ್ ಅಲ್ಲಿ ಆಗಲಿಲ್ಲ. ನೈಟ್ ನಾನು ಹರಿದ್ವಾರಲ್ಲೇ ಸ್ಟೇ ಆದೆ. ಡೇ 3 ನಾನು ಹರಿದ್ವಾರದಲ್ಲಿ ಸ್ಟೇ ಆಗಿ, ಅಲ್ಲಿ ನಿಮಗೆ ಹರಿದ್ವಾರಲ್ಲಿ ಟೆಂಪಲ್ಗಳೆಲ್ಲ ಇದೆ, ಮತ್ತು ಗಂಗಾ ಆರತಿ ಎಲ್ಲ ನೋಡ್ಬೋದು. ಹೋಗಿ ನೋಡಿ. ಈಗ ನಾವು ಒಂದು 6 ಗಂಟೆಗೆ ರೀಚ್ ಆದರೆ ಈವ್ನಿಂಗ್ ನೀವು ಅಲ್ಲಿ ಲೋಕಲ್ ಟೆಂಪಲ್ಸು ಪ್ಲಸ್ ಒಂದು ಗಂಗಾ ಆರತಿ ಎಲ್ಲ ನೋಡ್ಬೋದು. ಅಲ್ಲಿ ಈ ಘಾಟ್ಗಳೆಲ್ಲ ಇದೆ. ಘಾಟ್ಗಳಲ್ಲಿ ನೀವು ಅಲ್ಲಿ ಲೋಕಲ್ ನೀವೆಲ್ಲ ಸ್ಟೇ ಆಗ್ತಿರಲ್ಲ, ನಾನು ಹೋಗಿ ಸ್ಟೇ ಆಗಿದ್ದು ಹರಿದ್ವಾರ್ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಪಕ್ಕದ ರೋಡಲ್ಲಿ ನಿಮಗೆ ಡಾರ್ಮೆಟ್ರಿ ಸಿಗ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಸೋಲೋ ಟ್ರಾವೆಲ್ ಆಗಿದ್ದು. ಡಾರ್ಮೆಟ್ರಿ ಅಂದರೆ ನಿಮಗೆ ಹೋಲ್ಸೇಲ್ ಒಂದು ರೂಮಲ್ಲಿ ಒಂದು 10ರಿಂದ 15 ಬೆಡ್ಗಳು ಹಾಕಿರ್ತಾನೆ, ವಿತ್ ಲಾಕರ್ ಫೆಸಿಲಿಟಿ ಕೊಡ್ತಾನೆ. ಏನು ಸುಮಾರು ಒಂದು 350 ರೂಪಾಯಿ ಚಾರ್ಜ್ ಮಾಡ್ದೆ. ನೈಟ್ ಹೋಗಿ ಸ್ಟೇ ಆಗಿದ್ದು. ನೈಟ್ ಬೆಳಗ್ಗೆ 4:15ಗೆ ಚೆಕ್ಔಟ್ ಆದೆ. 350 ರೂಪೀಸ್ ಚಾರ್ಜ್ ಮಾಡ್ದೆ ಅಷ್ಟೇ. ಅಲ್ಲಿ ಬೆಡ್ಡೆಲ್ಲ ಕೊಡ್ತಾನೆ, ಕೆಳಗಡೆ ಅದು ನಿಮ್ಗೆ ಲಾಕರ್ ಫೆಸಿಲಿಟಿ ಕೊಡ್ತಾನೆ. ಕೆಳಗಡೆ ಎಲ್ಲ ನೀವು ನಿಮ್ಮ ಲಗೇಜ್ ಎಲ್ಲ ಹಾಕಿ ಆರಾಮಾಗಿ ಲಾಕ್ ಮಾಡ್ಕೊಂಡು ಮನೆಕೊಂಬೋದು. ಯಾವುದೇ ಏನು ತೊಂದರೆ ಏನಾಗಲ್ಲ. ಕಡಿಮೆ ಜನ ಇರ್ತಾರೆ, ಹಾಗೂ ಎಲ್ಲ ಸೋಲೋ ಟ್ರಾವೆಲ್ಸಲ್ಲೇ ಬಂದಿರ್ತಾರೆ. ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದಾರೆ ನೋಡಿ, ಹರಿದ್ವಾರ್ಗೆ ಹೋಗಿ. ಮತ್ತು ಡೇ 3 ಹರಿದ್ವಾರಲ್ಲಿ ಹೋಗಿ ಅಲ್ಲಿ ಲೋಕಲ್ ಟೆಂಪಲ್ಸ್ ನೋಡ್ಕೊಂಡು ಗಂಗಾರತಿ ಅಥವಾ ಅಲ್ಲಿ ಆರತಿ ಎಲ್ಲ ಘಾಟ್ಗಳಲ್ಲಿ ಆರತಿ ನಡೆದಿರ್ತೈತೆ. ಅಲ್ಲಿನ ಲೋಕಲ್ ಹೋಟೆಲ್ಸ್ ಅಥವಾ ಒಂದು ಆಟೋ ಚಾಲಕರ ಒಂದು ಮಾಹಿತಿ ತಗೊಂಡು ಹೋಗಿ ಅಲ್ಲಿ ಗಂಗಾರತಿ ಎಲ್ಲ ನೋಡಿ ನಂತರ
ಡೇ 4 ನಾನು ಹರಿದ್ವಾರಿಂದ ಒಂದು ನಾಗತಾನ್ ಅಂತೇಳಿ ಒಂದು ಊರಿದೆ. ಹರಿದ್ವಾರಿಂದ ಸುಮಾರು 150ರಿಂದ 200 ಕಿಲೋಮೀಟರು. ಅದು ನಾಗತಾನ್ ಅಂತೇಳಿ ಒಂದು ಊರಿದೆ. ಆ ಒಂದು ನಾಗತಾನ್ ಅಂತ ಊರಿಗೆ ಹೋಗಿ ರೀಚ್ ಆಗ್ತೀನಿ. ಸುಮಾರು ಬೆಳಿಗ್ಗೆ ನಾನು ಹರಿದ್ವಾರ್ನ 5:30 6 ಗಂಟೆ ಬಿಟ್ಟು 5:30 ಬಿಟ್ಟನು ನಾಗತಾನ್ಗೆ. ಸುಮಾರು 2:30 3 ಗಂಟೆಗೆ ಹೋಗಿ ರೀಚ್ ಆದೆ. ನಂತರ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ನಾಗತಾನಿಂದ ಬಾಲಕೋಟ್ ಅಂತೇಳಿ, ಬಾಲಕೋಟ್ಗೆ ನೀವೇನೇ ಈಗ ನನ್ನ ಮೊದಲ ಜರ್ನಿ ಇರೋದು ಯಮುನೋತ್ರಿ ಈಗ ಈ ಚಾರ್ಧಾಮಲ್ಲಿ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಹಾಗೂ ಬದ್ರಿನಾಥ ಮುಗಿಸ್ಕೊಂಡು ಮಾನವ ವಿಲೇಜ್ ಕೂಡ ಮುಗಿಸ್ಕೊಂಡು ಬರ್ಬೋದು ನೀವು ವಿತಿನ್ 10 ಡೇಸಲ್ಲಿ, 10 to 12 ಡೇಸಲ್ಲಿ ಇಷ್ಟು ಜರ್ನಿ ಮುಗಿಸ್ಕೊಂಬರ್ಬೋದು. ಫಸ್ಟ್ ನಾನು ಡೇ 4 ಹೋಗಿದ್ದು ನಾನು ಯಮುನೋತ್ರಿಗೆ ಹೋಗ್ಬೇಕು ಅಂದರೆ ನಮ್ಮ ಹರಿದ್ವಾರಿಂದ ನಿಮಗೆ ಬಸ್ಗಳು ಸಿಗ್ತವೆ ಹಾಗೂ ಒಂದು ಜೀಪ್ಗಳು ಕೂಡ ಸಿಗ್ತವೆ. ಬಸ್ ರೇಟ್ ಬಂದು ಬಸ್ ರೇಟ್ ಎಲ್ಲ ವಿತಿನ್ 1000 ರೂಪೀಸ್ ಒಳಗೇನೆ ಇರುತ್ತೆ. 500, 800, 700 ವಿತಿನ್. ಈಗ ಈ ಈಗ ಚಾರ್ಧಾಮ್ ಯಾತ್ರೆ ಎಲ್ಲ ಮುಗಿಸ್ಬೇಕು ಅಂದರೆ ವಿತಿನ್ ಒಂದು 16,000 to 17,000 ಸಾಕಾಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಅಲ್ಲಿ ಹೋಗಿ ನಾಗತಾನಲ್ಲಿ ಇಳ್ಕೊಂಡೆ. ಹರಿದ್ವಾರಿಂದ ನಾಗತಾನ ಹೋಗಿ ಒಂದು ಸುಮಾರು ಅಲ್ಲಿ ಟ್ರಾವೆಲಿಂಗ್ ಟೈಮ್ ಒಂದು ತುಂಬ ತಗೊಳುತ್ತೆ. ಯಾಕೆಂದರೆ ಅಲ್ಲಿ ರೋಡ್ಗಳೆಲ್ಲ ಸ್ವಲ್ಪ ಚಿಕ್ಕದು, ಹಾಗೆ ಅಲ್ಲಿನ ರೋಡ್ಗಳು ಕೂಡ ಅಲ್ಲಿ ಬೆಟ್ಟಗುಡ್ಡ ಮಧ್ಯದಲ್ಲಿ ರೋಡ್ಗಳು ಮಾಡಿರೋದವರೆಲ್ಲ. ಅಲ್ಲಿ ಹಿಲ್ ಸ್ಟೇಷನ್ ಎಲ್ಲ ಕಂಪ್ಲೀಟ್ ಉತ್ತರಾಖಂಡ್ ಎಲ್ಲ ಹಿಲ್ ಸ್ಟೇಷನ್ನು. ಎಸ್, ಹರಿದ್ವಾರಿಂದ ನಾಗತಾನ್ಗೆ ಹೋಗಿ ರೀಚ್ ಆದೆ. ನಾಗತಾನಿಂದ ಬಾರಾಕೋಟ್. ನೀವು ಹರಿದ್ವಾರಿಂದ ಸ್ಟಾರ್ಟ್ ಮಾಡಿದ್ರೆ ಯಾರೇ ಕೂಡ ಸ್ಟಾರ್ಟ್ ಮಾಡಿದ ಜರ್ನಿನ ಬಾರಾಕೋಟಿಗೆ ಬರಲೇಬೇಕು. ಬಾರಾಕೋಟಿಂದ ನಿಮಗೆ ಜಾನಕಿ ಚೆಟ್ಟಿ ಅಂತ ಒಂದು ಊರಿದೆ. ಅಲ್ಲಿಂದ ನಿಮಗೆ ಯಮುನೋತ್ರಿ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು ನಿಮಗೆ ಜಾನಕಿ ಚೆಟ್ಟಿ ಅಂತೇಳಿ. ಬಾರಾಕೋಟಿಗೆ ಬಂದು ನಂತರ ಜಾನಕಿ ಚೆಟ್ಟಿಗೆ ಟ್ರಾವೆಲ್ ಮಾಡಿದೆ. ಅಲ್ಲಿ ಲೋಕಲ್ ಜೀಪ್ ಹಾಗೂ ನಿಮಗೆ ಬಸ್ಗಳು ಕೂಡ ಸಿಗ್ತವೆ. ಆ ಒಂದು ಅಲ್ಲಿಂದ ಲೋಕಲ್ ಜೀಪಲ್ಲಿ ನಾನು ಬಾರಾಕೋಟಿಯಿಂದ ಜಾನಕಿ ಚೆಟ್ಟಿಗೆ ಲೋಕಲ್ ಒಂದು ಜೀಪಲ್ಲಿ ಹೋದೆ. ಜಾನಕಿ ಚೆಟ್ಟಿಯಿಂದ ಯಮುನೋತ್ರಿಗೆ 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ನಾನು ಅವತ್ತು ಬೆಳಗ್ಗೆ ಹರಿದ್ವಾರ 5:30 ಬಿಟ್ಟವನು. ಜಾನಕಿ ಚೆಟ್ಟಿಗೆ ರೀಚ್ ಆದಾಗ ಸುಮಾರು 4:15 ಆಗಿತ್ತು. 4:15ಗೆ ಹೋಗಿ ರೀಚ್ ಆಗಿ ಇಮಿಡಿಯೇಟ್ ನಾನು ಯಮುನೋತ್ರಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ನೈಟ್ 7:30ಗೆಲ್ಲ ಹೋಗಿ ನಾನು ನನ್ನ ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮುಗಿಸಿ 7 ಕಿಲೋಮೀಟರ್ ಇರುತ್ತೆ ಒಂದು ವೇಗೆ. ನಾನು 7:30ಗೆ ಹೋಗಿ ತಲುಪ್ತೀನಿ ಯಮುನೋತ್ರಿಗೆ. ಟೆಂಪಲ್ ಹತ್ರ ನಿಮಗೆ ಸ್ಟೇಯಿಂಗ್ ಎಲ್ಲ ಇರುತ್ತೆ. ಆರಾಮಾಗಿ ನೈಟ್ ಕೂಡ ದರ್ಶನ ಮಾಡ್ಬೋದು, ಪ್ಲಸ್ ಬೆಳಗ್ಗೆ ಕೂಡ ದರ್ಶನ ಮುಗಿಸ್ಕೊಂಡು ಬರ್ಬೋದು. ನೈಟ್ ಹೋಗಿ ನಾನು ಸ್ಟೇಯಿಂಗ್ ಕಾಸ್ಟು ಅಷ್ಟೇ ವಿತಿನ್ 500 ಎಲ್ಲ ಸಿಗುತ್ತೆ ನಿಮಗೆ. 500,000 ಸ್ಟೇಯಿಂಗ್ ಸಿಗುತ್ತೆ ನಿಮಗೆ ಅಲ್ಲಿ. ಹೋಗಿ ನಾನು ಯಮುನೋತ್ರಿಗೆ ರೀಚ್ ಆಗಿ ಯಮುನೋತ್ರಿಯಲ್ಲಿ ಸ್ಟೇ ಆಗ್ತೀನಿ. ನಂತರ ನೈಟ್ ಕೂಡ ಅಲ್ಲಿ ದರ್ಶನ ಮಾಡ್ಕೊಬೋದು ಯಮುನೋತ್ರಿಗೆ. ಹಾಗೆ ಬೆಳಗ್ಗೆ ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಮಾರ್ನಿಂಗ್ ವಿತಿನ್ 10 ಗಂಟೆಗೆಲ್ಲ ಮತ್ತೆ ರಿಟರ್ನ್ ನಾನು ಜಾನಕಿ ಚೆಟ್ಟಿಗೆ ಇಳಿತೀನಿ. ಜಾನಕಿ ಚೆಟ್ಟಿ ರೀಚ್ ಆದಂಗೆ ನೆಕ್ಸ್ಟ್ ನನ್ನ ಪಯಣ ಸ್ಟಾರ್ಟ್ ಆಗೋದು ಯಮುನೋತ್ರಿಯಿಂದ ಬಾರಾಕೋಟ್ಗೆ ಹೋಗ್ತೀನಿ. ಜಾನಕಿ ಚೆಟ್ಟಿಯಿಂದ ಬಾರಾಕೋಟಿಗೆ ಬಂದ ಮೇಲೆ ನೆಕ್ಸ್ಟ್ ನಿಮಗೆ ಉತ್ತರಕಾಶಿಗೆ ನಿಮಗೆ ಬಸ್ಗಳು ಕೂಡ ಸಿಗ್ತವೆ ಅಲ್ಲಿ. ಉತ್ತರಕಾಶಿ ಈಗ ಡೇ 5 ನಾನು ಹೇಳ್ತಿರೋದು. ಡೇ 5 ಯಮುನೋತ್ರಿಯಿಂದ ಬಾರಾಕೋಟಿಗೆ ಬಂದು ಬಾರಾಕೋಟಿಯಿಂದ ಉತ್ತರಕಾಶಿಗೆ ಬಂದೆ. ಉತ್ತರಕಾಶಿಯಲ್ಲಿ ನಿಮಗೆ ಕಾಶಿ ವಿಶ್ವನಾಥನ ಒಂದು ಟೆಂಪಲ್ ಕೂಡ ಇದೆ. ಅಲ್ಲಿ ಕೂಡ ನೀವು ಅಲ್ಲಿ ಅವತ್ತು ಡೇ 5 ನೀವು ಅಲ್ಲಿ ಹೋಗಿ ರೀಚ್ ಆಗ್ತೀರಾ ಉತ್ತರಕಾಶಿಗೆ. ಸಾಯಂಕಾಲ ಉತ್ತರಕಾಶಿಯ ಒಂದು ಘಾಟ್ಗಳಲ್ಲಿ ಕೂಡ ಅಲ್ಲಿ ಗಂಗಾರತಿ ಎಲ್ಲ ನಡೀತಿರ್ತವೆ. ಹಾಗೂ ಉತ್ತರಕಾಶಿಯ ಟೆಂಪಲ್ ಮೈನ್ ಬಂದು ಕಾಶಿ ವಿಶ್ವನಾಥನ ಟೆಂಪಲ್ಲು. ಅಲ್ಲಿ ಕೂಡ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತೀರಾ. ಫಸ್ಟ್ ಬಂದು ಯಮುನೋತ್ರಿ ದರ್ಶನ ಆಯಿತು. ನೆಕ್ಸ್ಟ್ ಉತ್ತರಕಾಶಿಗೆ ಬಂದು ಕಾಶಿ ವಿಶ್ವನಾಥನ ದರ್ಶನ ಮಾಡ್ತೀರಾ. ನಂತರ ಅವತ್ತೇ ನಿಮಗೆ ಕಾಶಿ ವಿಶ್ವನಾಥನ ದರ್ಶನ ನಂತರ ಕಾಶಿ ವಿಶ್ವನಾಥನ ಟೆಂಪಲ್ ಬ್ಯಾಕ್ ಸೈಡ್ ನಿಮಗೆ ಸುಮಾರು ಅಲ್ಲಿ ಟೆಂಪಲ್ಗಳದ್ದು ಒಂದು ಸ್ಟೇಯಿಂಗ್ ಕೂಡ ಇರುತ್ತೆ, ಆಪ್ಷನ್ ಕೂಡ ಇರ್ತವೆ. ಅಲ್ಲಿ ಡಾರ್ಮೆಟ್ರಿ ಅಂತ ಇರ್ತವೆ, ಪ್ಲಸ್ ಆಶ್ರಮಗಳೆಲ್ಲ ಇರ್ತವೆ. ಅಲ್ಲಿ ಸ್ಟೇ ಆಗೋಕ್ಕೆ ವಿತಿನ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ನಿಮಗೆ ಬಿಸಿನೀರು ಕೂಡ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಅಲ್ಲಿ ನೆಕ್ಸ್ಟ್ ಲೆವೆಲ್ ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಹೋಯ್ದು ಬಂದು ಅಕ್ಟೋಬರಲ್ಲಿ. ಆ ಮೂಮೆಂಟಲ್ಲಿ ಮಾತ್ರ ಹೆವಿ ಚಳಿ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೋಗಿ ಉತ್ತರಕಾಶಿಗೆ ರೀಚ್ ಆಗ್ತೀನಿ ಡೇ 5 ಸಾಯಂಕಾಲ. ಡೇ 6 ಬೆಳಿಗ್ಗೆ ನಾವು ಎಲ್ಲೇ ಹೋದರೂ ಅಷ್ಟೇ ಡೇ 6 ನಾವೇನು ಸಂಜೆ ಹೋಗಿ ರೀಚ್ ಆಗ್ತೀವಲ್ಲ, ಹೋಗಿ ನೀವು ಜೀಪ್ ಹಿಡಿತೀರಾ ಅಥವಾ ಬಸ್ ಹಿಡಿತೀರಾ, ಇಮ್ಮಿಡಿಯೇಟ್ ನೀವು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಹೋಗೋಕ್ಕೆ ಬಸ್ನ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಅಲ್ಲೆಲ್ಲ ಬಸ್ಗಳಿಗೆ. ಯಾಕೆ ಅಷ್ಟು ಜನ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೋಗಿದ್ದು ಎಲ್ಲಿಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಡೇ 5 ನಾನು ಉತ್ತರಕಾಶಿಗೆ ಹೋಗಿ ರೀಚ್ ಆದ ಈವ್ನಿಂಗ್ ಹೋಗಿ ರೀಚ್ ಆಗ್ತಿದ್ದಂಗೆ ನಾಳೆ ಬೆಳಿಗ್ಗೆ ಡೇ 6 ನಾಳೆ ಬೆಳಿಗ್ಗೆ ನಾನು ಬೇರೆ ಕಡೆ ಹೋಗೋಕ್ಕೆ ಬಸ್ನೆಲ್ಲ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಡೇ 6 ಬೆಳಿಗ್ಗೆ ಉತ್ತರಕಾಶಿಯಿಂದ ಗಂಗೋತ್ರಿ ಪಯಣ ಆಯಿತು. ಸುಮಾರು 12:30 1 ಗಂಟೆಗೆಲ್ಲ ರೀಚ್ ಆಗ್ತೀನಿ ನಾನು ಇದನ್ನು ಗಂಗೋತ್ರಿನ.
ಅಲ್ಲಿ ಗಂಗೋತ್ರಿ ರೀಚ್ ಆಗ್ತಿದ್ದಂಗೆ ಅಲ್ಲಿ ಗಂಗೋತ್ರಿಯಲ್ಲೂ ಅಷ್ಟೇ ನಾವು ಅಲ್ಲಿ ತಾಯಿಯ ಗಂಗಾಮಾತೆಯ ಒಂದು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಒಳ್ಳೆ ಸೈಟ್ ಸೀಯಿಂಗ್ ಎಲ್ಲ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲಿ ಗಂಗಾದೇವಿಯ ಒಂದು ನದಿ ಕೂಡ ಹರಿತಾ ಇರುತ್ತೆ. ಅಲ್ಲಿ ಆ ಒಂದು ನದಿ ಹತ್ರ ಕೆಲವೊಂದು ಪೂಜೆ ಎಲ್ಲ ಮಾಡ್ತಾರೆ. ಹಾಗೂ ಅಲ್ಲಿ ಕೆಲವೊಂದು 2-3 ಟೆಂಪಲ್ ಕೂಡ ಇದೆ. ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಗಂಗಾದೇವಿಯ ದರ್ಶನ ಮಾಡ್ಕೊಂಡು ಗಂಗೋತ್ರಿಯ ದರ್ಶನ ಆಗಿ ನಂತರ ಮತ್ತೆ ಅವತ್ತು ಸಾಯಂಕಾಲ ನಾನು ಉತ್ತರ ಕಾಶಿಗೆ ಬಂದು ರೀಚ್ ಆಗ್ತೀನಿ. ಸೇಮ್ ಅದೇ ರೂಮಲ್ಲಿ ನಾನು ಸ್ಟೇ ಆಗಿರ್ತೀನಿ. ನೆಕ್ಸ್ಟ್ ಡೇ 7 ಬಂದು ಉತ್ತರ ಕಾಶಿಯಿಂದ ಶ್ರೀನಗರ ಹೋಗ್ತೀನಿ. ಶ್ರೀನಗರ ಹೋಗಿ ಶ್ರೀನಗರ ನಿಯರ್ ಬೈ ನಮಗೆ ಅಲ್ಲಿ ದಾರಿದೇವಿ ಟೆಂಪಲ್ ಇದೆ. ಉತ್ತರ ಕಾಶಿಯಿಂದ ಶ್ರೀನಗರಕ್ಕೆ ಹೋಗೋ ರೂಟಲ್ಲಿ ಶ್ರೀನಗರದಿಂದ ಒಂದು 2-3 ಕಿಲೋಮೀಟರ್ ಹಿಂದೆ ಕಡೆ ದಾರಿದೇವಿ ಟೆಂಪಲ್ ಕೂಡ ಇದೆ. ಅಲ್ಲಿ ನೀವು ದಾರಿದೇವಿ ಟೆಂಪಲ್ ಕೂಡ ದರ್ಶನ ಮಾಡ್ಕೊಬೋದು. ದಾರಿದೇವಿ ಟೆಂಪಲ್ ಬಂದು ಈ ಚಾರ್ಧಾಮ್ ಮೇನ್ ಟೆಂಪಲ್ಗಳೆಲ್ಲ ಇದೆ. ಆ ಒಂದು ಎಷ್ಟು ಟೆಂಪಲ್ನ ಕಾಯುವಂತಹ ಒಂದು ದೇವಿ ಬಂದು ದಾರಿದೇವಿ ಟೆಂಪಲ್, ದಾರಿದೇವಿ ಮಾತಾ. ಆ ಒಂದು ದಾರಿದೇವಿ ಟೆಂಪಲ್ ಕೂಡ ದರ್ಶನ ಮಾಡ್ಕೊಂಡು ಅದು ಸೂಪರ್ ಮಾತ್ರ, ಒಳ್ಳೆ ಟೆಂಪಲ್ ಮಾತ್ರ. ನದಿ ಮೇಲ್ಗಡೆ ಕಟ್ಟಿದ್ದಾರೆ ಒಂದು ದೇವಸ್ಥಾನನ, ಸೇತುವೆ ಮಾಡಿ ಸುತ್ತಲೂ ನದಿ ಮೇಲ್ಗಡೆ ಒಂದು ಸೇತುವೆ ಮಾಡಿ ನದಿ ಮೇಲ್ಗಡೆ ಒಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಒಂದು ಆಗಿನ ಕಾಲದಲ್ಲಿ. ದಾರಿದೇವಿ ಟೆಂಪಲ್ ದರ್ಶನ ಮಾಡ್ಕೊತೀರಾ. ಹಾಗೆ ನಂತರ ದಾರಿದೇವಿ ಟೆಂಪಲಿಂದ ರುದ್ರಪ್ರಯಾಗ ಹೋಗ್ತೀರಾ. ರುದ್ರಪ್ರಯಾಗ ಹೋಗಿ ನೆಕ್ಸ್ಟ್ ಸೋನ್ಪ್ರಯಾಗ್. ಡೇ 7 ನನ್ನ ಜರ್ನಿ ಹೀಗಿತ್ತು. ಉತ್ತರ ಕಾಶಿಯಿಂದ ಶ್ರೀನಗರದಿಂದ ದಾರಿದೇವಿ ಟೆಂಪಲಿಂದ ರುದ್ರಪ್ರಯಾಗಿಂದ ಸೋನ್ಪ್ರಯಾಗ್. ಡೇ 7 ಇಲ್ಲಿಗೆ ನಮ್ಮದು ಜರ್ನಿ ಆಗೋದು. ಡೇ 7 ನಮ್ಗೆ ಸಾಯಂಕಾಲ ಸೋನ್ಪ್ರಯಾಗ್ ಹೋಗಿ ರೀಚ್ ಆಗ್ತೀವಿ. ವಿತಿನ್ 7:30 to 8:30 ಸೋನ್ಪ್ರಯಾಗ್ ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ನಿಮಗೆ ಅಲ್ಲಿ ನೋಡಿ, ಅಲ್ಲಿಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ರೂಮ್ ಫೆಸಿಲಿಟೀಸ್, ರೂಮ್ ಬೇಕಾದ್ರೆ ಕೇಳ್ತಾ ಇರ್ತಾರೆ. ಬಟ್ ಅದು ನಿಮಗೆ ಎಲ್ಲಿ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ, ಒಳ್ಳೆ ರೂಮ್ಗಳು ಸಿಗ್ತವೆ. ನಾನು ತಾನಿದ್ದ ರೂಮ್ ಬಂದು ಒಂದು 800 ರೂಪೀಸ್ ಏನಾಯಿತು, 750-800 ರೂಪೀಸ್ ಇತ್ತು. ಆಗ ನಿಮಗೆ ಕಡಿಮೆ ರೇಟ್ಗೂ ಸಿಗ್ತವೆ, ಒಂದು ಒಳ್ಳೆ ಹೈಲಿ ಬಜೆಟ್ ಫ್ರೆಂಡ್ಲಿಗೂ ಸಿಗ್ತವೆ, ಒಳ್ಳೆ ರೂಮ್ಗಳು ಸಿಗ್ತವೆ ಸೋನ್ಪ್ರಯಾಗಲ್ಲಿ. ಸೋನ್ಪ್ರಯಾಗ್ ಹೋಗಿ ರೀಚ್ ಆಗಿ ಅವತ್ತು ಅಲ್ಲೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲೇ ಸ್ಟೇ ಆಗ್ತೀನಿ. ಡೇ 8 ಬಂದು ಸೋನ್ಪ್ರಯಾಗಿಂದ ಗೌರಿಕುಂಡ್. ನೀವು ಮೇನ್ಲಿ ಈ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಏನು ಮಾಡ್ತೀರಲ್ಲ, ರಿಜಿಸ್ಟ್ರೇಷನ್ ಆಗಿದೆ ಇಲ್ವಾ ಅಂತೇಳಿ ಸೋನ್ಪ್ರಯಾಗಲ್ಲಿ ಅಲ್ಲಿ ಒಂದು ಚೆಕ್ಕಿಂಗ್ ಪಾಯಿಂಟ್ ಇದೆ. ಆ ಒಂದು ಚೆಕ್ಕಿಂಗ್ ಪಾಯಿಂಟಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ನ ಚೆಕ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ಸೋನ್ಪ್ರಯಾಗಲ್ಲಿ ಚೆಕ್ಕಿಂಗ್ ಪಾಯಿಂಟಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಆದಮೇಲೆ ಕೂಡ ನಿಮಗೆ ನೆಕ್ಸ್ಟ್ ಬಿಡೋದು. ನಿಮಗೆ ಚೆಕ್ಕಿಂಗ್ ಪಾಯಿಂಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಜೀಪಲ್ಲಿ ಹೋಗೋಕ್ಕೆ ಬಿಡೋದು. ಸೋನ್ಪ್ರಯಾಗ್ ನೀವು ಚೆಕ್ಕಿಂಗ್ ಪಾಯಿಂಟ್ ಆದಮೇಲೆ ನಿಮಗೆ ಅಲ್ಲಿ ಜೀಪೆಲ್ಲ ಸಿಗ್ತವೆ. ಒಂದು ಗೌರಿಕುಂಡ್ಗೆ ಹೋಗೋಕ್ಕೆ ಒಂದು 50 to 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ನಿಮಗೆ ಜೀಪಲ್ಲಿ. ನಾನು ಹೋದಾಗ 50 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ಅಷ್ಟೇ. ನಂತರ ನಾನು ಗೌರಿಕುಂಡ್ಗೆ ಹೋಗಿ ರೀಚ್ ಆಗ್ತೀನಿ. ಗೌರಿಕುಂಡಲ್ಲಿ ಮೇನ್ಲಿ ಇರೋದು ಶಿವ ಮತ್ತು ಹಾಗೂ ಪಾರ್ವತಿಯ ಒಂದು ಮದುವೆ ಆದ ಸ್ಥಳ ಕೂಡ ಇದೆ. ಅಲ್ಲಿ ಎಷ್ಟೋ ಜನ ಇವತ್ತು ಕೂಡ ಎಷ್ಟೋ ಜನ ಅಲ್ಲಿ ಹೋಗಿ ಮದುವೆ ಆಗಿಬಿಟ್ಟು ಬರ್ತಾರೆ. ನಮ್ಮ ಕರ್ನಾಟಕದಾಗಿರ್ಬೋದು, ಬೇರೆ ಸ್ಟೇಟಲ್ಲಿ ಎಷ್ಟೋ ಜನ ಹೋಗಿ ಜಸ್ಟ್ ಬಜೆಟ್ ಫ್ರೆಂಡ್ಲಿ ಒಂದು ಮದುವೆ ದುಡ್ಡು ಕೂಡ ಉಳಿತೆ. ಪ್ಲಸ್ ಏನಂದರೆ ಶಿವಪಾರ್ವತಿ ಭೇಟಿ ಅಲ್ಲಿ ಆ ಒಂದು ಜಗದಲ್ಲಿ ಗೌರಿಕುಂಡಲ್ಲಿ ಮದುವೆ ಆದ ಸ್ಥಳದಲ್ಲಿ ಎಷ್ಟೋ ಜನ ಮದುವೆ ಕೂಡ ಆಗುತ್ತಾರೆ ಒಂದು ಒಳ್ಳೆ ದಾಂಪತ್ಯ ಜೀವನ ಶುರು ಮಾಡೋಕ್ಕೆ. ಆ ಒಂದು ಸ್ಥಳದಲ್ಲಿ ಹೋದಾಗ ಆ ಒಂದು ಟೆಂಪಲ್ ಕೂಡ ನೀವು ಹೋಗಿ ವಿಸಿಟ್ ಕೊಟ್ಟು ಶಿವಪಾರ್ವತಿಯ ಒಂದು ದರ್ಶನ ತಗೊಂಡು ನೆಕ್ಸ್ಟ್ ಕೇದಾರ್ನಾಥ್ ಸೈಡ್ಗೆ ಒಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀರಾ. ಗೌರಿಕುಂಡಿಂದ ಕೇದಾರ್ನಾಥ್ಗೆ ಸುಮಾರು 25 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. 25 ಕಿಲೋಮೀಟ್ರ್ ನೀವು ವಾಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಅಥವಾ ಅಲ್ಲಿ ಕುದುರೆ ಮೂಲಕ ಹೋಗ್ಬೋದು. ಕುದುರೆ ಮೂಲಕ 8,000 ರೂಪೀಸ್ ಚಾರ್ಜ್ ಮಾಡ್ತಾರೆ ಮೋಸ್ಟ್ಲಿ. ಹಾಗೂ ಡೋಲಿ ಸಿಗುತ್ತೆ, ಹಾಗೂ ಒಂದು 4 ಜನ ಎತ್ಕೊಂಡು ಹೋಗ್ತಾರೆ. ಆ ಥರ ಕೆಲವೊಂದು ಫೆಸಿಲಿಟಿ ಇದೆ. ನನ್ನ ಒಂದು ಸಲಹೆ ಏನಂದರೆ, ಕುದುರೆ ಯಾರು ಕೂಡ ಚೂಸ್ ಮಾಡಬೇಡಿ. ಯಾಕೆಂದರೆ ಕುದುರೆ ಪ್ರಾಣಿ ಹಿಂಸೆ ಮಹಾಪಾಪ, ಹಾಗೂ ಆ ಒಂದು ಕುದುರೆಗೂ ಕೂಡ ಒಂದು ಜೀವ. ಬಟ್ ಅವರು ಕೂಡ ದುಡ್ಡು ಮಾಡೋಕ್ಕೋಸ್ಕರ ಕುದುರೆ ಯೂಸ್ ಮಾಡಿ ಆ ಒಂದು ದುಡ್ಡು ಮಾಡ್ತಾರೆ. ಬಟ್ ಕುದುರೆಗಳಿಗೆ ಅಷ್ಟು ಯಾವ ಥರ ಒಂದು ಟ್ರೀಟ್ ಮಾಡ್ತಾರೆ ಅಂತ ನೀವು ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಎಷ್ಟೋ ಕುದುರೆಗಳು ಸತ್ತೋದ್ರೆ ಅವರು ಅದನ್ನು ಒಂದು ಅಂತ್ಯ ಸಂಸ್ಕಾರ ಕೂಡ ಮಾಡಲ್ಲ. ಯಾಕೆಂದರೆ ಅಲ್ಲಿ ಅದು ಕಂಪ್ಲೀಟ್ಲಿ ಹಿಲ್ ಸ್ಟೇಷನಿಂದ ಅದ್ರ ಕೆಳಗಡೆ ಹಂಗೆ ಎಸ್ಬಿಡ್ತಾರೆ. ಎಷ್ಟೋ ಅಂತ ವಿಡಿಯೋಗಳು ನೋಡಿದ್ದೀನಿ. ಅಲ್ಲಿ ಹೋದಾಗ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದ್ದೆ. ಅಷ್ಟು ಆ ಥರ ಟ್ರೀಟ್ ಮಾಡ್ತಾರೆ ಕುದುರೆಗಳಿಗೆ. ನನ್ನ ಒಂದು ಸಲಹೆ ಏನಂದರೆ, ಆದಷ್ಟು ಟ್ರೆಕ್ಕಿಂಗ್ ಮಾಡೋಕ್ಕೆ ಫಿಕ್ಸ್ ಆಗಿಬಿಟ್ಟು ಹೋಗಿ. ಅಲ್ಲಾಗಲ್ಲ ಅಂದರೆ ನಿಮಗೆ ಹೋಗಿಂತ ಮುಂಚೆನೇ ಅಲ್ಲಿ ಹೆಲಿಕಾಪ್ಟರ್ ಫೆಸಿಲಿಟಿ ಕೂಡ ಇದೆ. ಸೋನ್ಪ್ರಯಾಗಿಂದ ಮತ್ತು ಅಲ್ಲಿಂದ ಲೋಕಲ್ ಪ್ಲೇಸಸ್ಗಿಂತ ಒಂದು ಹೆಲಿಕಾಪ್ಟರ್ ಫೆಸಿಲಿಟಿ ಕೂಡ ಇದೆ. ಅವರು ಸುಮಾರು 10,000 to 12,000ವರೆಗೂ ಚಾರ್ಜ್ ಮಾಡ್ತಾರೆ. ಅದರದ್ದು ಕೂಡ ನಾನು ಹೆಲಿಕಾಪ್ಟರ್ದು ಲಿಂಕ್ ಕೂಡ ಹಾಕ್ತೀನಿ ನಿಮಗೆ. ನಂತರ ಅದು ಬಿಟ್ಟರೆ ಈಗ ಒಬ್ಬ ಒಂದು ಬುಟ್ಟಿ ಸಿಗುತ್ತೆ ನಿಮಗೆ. ಬುಟ್ಟಿಯಲ್ಲಿ ಒಬ್ಬರು ಕೂತ್ಕೊಂಡು ನಿಮ್ಮನ್ನ ಎತ್ಕೊಂಡು ಹೋಗ್ತಾರೆ. ವಿತಿನ್ ಅದು ಒಂದು 5 ಅವರ್ಸಲ್ಲಿ ರೀಚ್ ಆಗ್ತಾನೆ. ಅದು ಕೂಡ ಚೂಸ್ ಮಾಡ್ಬೋದು. ಅವನು ಒಂದು 5,000 ಚಾರ್ಜ್ ಮಾಡ್ತಾನೆ. ನಂತರ ಡೋಲಿ ಸಿಗುತ್ತೆ. 4 ಜನ ಎತ್ಕೊಂಡು ಹೋಗ್ತಾರೆ.
ಆ ಒಂದು ಡೋಲಿಯಲ್ಲಿ ಅವರು ಕೂಡ ಒಂದು 8,000 to 9,000 ಚಾರ್ಜ್ ಮಾಡ್ತಾರೆ. ಅದು ಅದರಲ್ಲಿ ಹೋಗ್ಬೋದು. ಟ್ರೆಕ್ಕಿಂಗ್ ಚೂಸ್ ಮಾಡಿ, ಯಾಕೆಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಒಂದು ನೇಚರು, ಆ ಒಂದು ವೈಬ್ ಮಧ್ಯ ಆ ಒಂದು ನೇಚರಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಳ್ತಾ ಹೋಗ್ತಾ ಸೂಪರಾಗಿರುತ್ತೆ. ಬಟ್ ನಾನು ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 5:30ಗೆ ಸೋನ್ಪ್ರಯಾಗ್ ಬಿಟ್ಟೆ. ಕೇದಾರ್ನಾಥ್ ಬಂದು ಸಾಯಂಕಾಲ 6:30ಗೆ ರೀಚ್ ಆದೆ. ಯಾಕೆಂದರೆ ಅಷ್ಟು ಆ ಒಂದು ಸುಮಾರು 10 ಕಿಲೋಮೀಟ್ರು ಕಂಟಿನ್ಯೂಸ್ ಆಗಿ ನಡಿಬೋದು. ನಂತರ 10 ಕಿಲೋಮೀಟ್ರ್ ಆದಮೇಲೆ ಇರುತ್ತಲ್ಲ ಆ ಒಂದು ಬಾಡಿ ಪೇನೋ ಅಥವಾ ಕಾಲು ಕೈ ನೋವು, ಹೇಗೆ ಹೋಗಿ ರೀಚ್ ಆದೆ ಅಂತ ನನಗೇನೆ ಗೊತ್ತಿಲ್ಲ. ಆ ಥರ ಒಂದು ಫೀಲ್ ಇತ್ತು. ಹೋಗ್ತಾ ನಾನು ಒಬ್ಬನೇ ಹೋಗಿದ್ದು. ನನಗೆ ಇಲ್ಲಿ ಈ ಯಮುನೋತ್ರಿಯಲ್ಲಿ ಒಬ್ಬ ಫ್ರೆಂಡ್ ಸಿಕ್ಕಿದ, ಆಂಧ್ರದಿಂದ ಬಂದಿದ್ದ. ಅವನು ಕೂಡ ಯಮುನೋತ್ರಿ ಗಂಗೋತ್ರಿ ನನಗೆ ಟೈಮ್ ಸ್ಪೆಂಡ್ ಮಾಡ್ದ, ಜೊತೆಗೆ ಸಿಕ್ಕಿದ. ನಂತರ ಅವನು ಯಮುನೋತ್ರಿ ದಾರಿದೇವಿ ಟೆಂಪಲ್ವರೆಗೂ ಟೈಮ್ ಜೊತೆಗಿದ್ವಿ. ನಂತರ ಇಬ್ಬರು ಡಿವೈಡ್ ಆದ್ವಿ. ಕೇದಾರ್ನಾಥ್ಗೆ ಹೋಗ್ತಾ ನಾನು ಮಧ್ಯ ಒಂದು 15 to 20 ಕಿಲೋಮೀಟರ್ಸ್ ಮುಗಿಸಾದ್ಮೇಲೆ ನಮ್ಮ ಒಂದು ಹುಬ್ಳಿ ಧಾರವಾಡ ಟೀಮ್ ಸಿಕ್ತಾ ನನಗೆ. ಅವರು ಒಳ್ಳೆ ಗ್ಯಾಂಗ್ ಬಂದಿದ್ದರು, ಹುಬ್ಳಿ ಧಾರವಾಡಿಂದ. ಅವರು ಒಳ್ಳೆ ಚೆನ್ನಾಗಿ ನನ್ನ ಕಂಪ್ನಿ ಸಿಕ್ತು, ಅವ್ರ ಜೊತೆ ಜಾಯ್ನ್ ಆದೆ, ಅವ್ರ ಜೊತೆ ಸ್ಟೇ ಆದೆ. ಹೋಗಿ ಕೇದಾರ್ನಾಥ ಸುಮಾರು 6:30ಗೆ ರೀಚ್ ಆದೆ. 6:30ಗೆ ರೀಚ್ ಆದಮೇಲೆ ಅಲ್ಲಿ ಆರತಿ ಕೂಡ ನಡೆಯುತ್ತೆ ಸಂಜೆ. ಆ ಆರತಿ ಕೂಡ ನೋಡಿ ಆರತಿ ಕೂಡ ಅಲ್ಲಿ ಭಾಗಿಯಾದ್ಮೇಲೆ ಆರತಿ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ರೂಮ್ಗೆ ಹೋಗಿ ಸ್ಟೇ ಆದ್ವಿ. ರೂಮ್ ಕಾಸ್ಟ್ ಬಂದು ಸುಮಾರು 3,500 ಆಗ್ತಾರೆ. ನಾವು ಒಳ್ಳೆ ಒಂದು 8 ಜನ ಇದ್ದ ಕಾರಣ ಒಬ್ರಿಗೆ 300 to 400 ಬಂತಷ್ಟೇ. ಡಿವೈಡ್ ಮಾಡ್ಕೊಂಡು ವಿತಿನ್ 300 to 400 rupees ನಾವು ರೂಮ್ ಶೇರ್ ಮಾಡ್ಕೊಂಡ್ವಿ. ಇನ್ನು ಕಡಿಮೆನೇ ಆಗುತ್ತೆ, ಇನ್ನೂ ಜಾಸ್ತಿ ಇದ್ದಷ್ಟು 200 ರೂಪಾಯಿಗೆಲ್ಲ ನಾವು ಸ್ಟೇ ಆಗ್ಬೋದು. ಮತ್ತು ಅಲ್ಲಿ ರೂಮ್ ಫೆಸಿಲಿಟಿ ಸಿಗುತ್ತೆ, ಪ್ಲಸ್ ಈ ಏನಂತಾರೆ ಟೆಂಟ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಟೆಂಟ್ ಫೆಸಿಲಿಟಿ ಬಂದು 500 to 800 ಇರುತ್ತೆ. ರೂಮ್ಗಳು ಫೆಸಿಲಿಟಿ ಸಿಗುತ್ತೆ. ಬಟ್ ನಾನು ಹೋಗಿದ್ದು ಅಕ್ಟೋಬರಲ್ಲಲ್ವಾ, ಅಲ್ಲಿ ಹೆವಿ ಚಳಿ ಇತ್ತು. ಆ ಟೈಮಲ್ಲಿ ಮಾತ್ರ ನಾವು ಹೊತ್ಕೊಳ್ಳೋ ಬೆಡ್ಶೀಟ್ ಕೂಡ ತುಂಬಾ ಚಳಿ ಇತ್ತು. ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ನಿಮಗೆ ಬೆಳಿಗ್ಗೆ ಬಿಸಿನೀರು ಕೂಡ ಕೊಡ್ತಾರೆ, 100 rupees ಒಂದು ಬಕೆಟ್ ಇರುತ್ತೆ. ನಂತರ ನಾವು ಬೆಳಿಗ್ಗೆ 5:30ಗೆ ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳಿ, ಯಾಕೆಂದರೆ ತುಂಬಾ ಕ್ರೌಡ್ ಇರ್ತಾರೆ. ನಾನು ಹೋಗಿದ್ದು ಅಕ್ಟೋಬರ್ ಮಂತಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ, ಬಟ್ ಜೂನ್ ಜುಲೈ ಮಂತಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಆ್ಯಂಡ್ ಕೇದಾರ್ನಾಥ್ ಬೆಳಿಗ್ಗೆ 5:30ಗೆ ಹೋಗಿ ನಾನು ದರ್ಶನ ನಿಂತ್ಕೊಂಡವನು ಸುಮಾರು 6:30-7 ಗಂಟೆ ದರ್ಶನ ಮುಗೀತು. ನಂತರ ಕೇದಾರ್ನಾಥಿಂದ ಈ ದರ್ಶನ ಅದಾದಮೇಲೆ ಹಿಂದೆಗಡೆ ಬ್ಯಾಕ್ ಸೈಡು ಭೀಮಶಿಲಾ ಅಂತ ಹೇಳಿ ಒಂದು ಕಲ್ಲಿದೆ. ಆ ಒಂದು ಸುಮಾರು ಒಂದು ಟೈಮಲ್ಲಿ ಅಲ್ಲಿ ಇದೆಲ್ಲ ಆದಾಗ ಪ್ರಳಯ ಆ ಒಂದು ಜಾಸ್ತಿ ಮಳೆ ಬಂದಾಗ ಆ ಒಂದು ಕಲ್ಲು ಭೀಮಶಿಲಾ ಅಂತೇಳಿ, ಆ ಒಂದು ಕಲ್ಲಿಗೆ ಡೈಲಿ ಪೂಜೆ ನಡೆಯುತ್ತೆ. ಹಾಗೂ ಆ ಒಂದು ಟೆಂಪಲ್ನ ಪ್ರೊಟೆಕ್ಟ್ ಮಾಡಿದ್ದು ಆ ಒಂದು ಕಲ್ಲು ಕೂಡ ನೋಡ್ತೀರಾ. ಒಳ್ಳೆ ಅದಾದಮೇಲೆ ಆ ಕಲ್ಲು ಬ್ಯಾಕ್ ಸೈಡ್, ಟೆಂಪಲ್ ಬ್ಯಾಕ್ ಸೈಡ್ ರಾಮಾನುಜಾಚಾರ್ಯ ಅಥವಾ ಶಂಕರಾಚಾರ್ಯ ಅವ್ರದ್ದು ಒಂದು ಸಮಾಧಿ ಕೂಡ ಇದೆ. ಅಲ್ಲಿ ಶಂಕರಾಚಾರ್ಯ ಅವ್ರ ಸಮಾಧಿ ನೋಡ್ತೀರಾ. ನಂತರ ಅವ್ರ ಸಮಾಧಿ ಆದಮೇಲೆ ಕಾಲಭೈರವೇಶ್ವರ ಟೆಂಪಲ್ ಹೋಗ್ತೀರಾ. ಕಾಲಭೈರವೇಶ್ವರ ಟೆಂಪಲ್ ಹೋಗೋ ರೋಡಲ್ಲೇ ನಿಮಗೆ ಫ್ರೀ ಫುಡ್ ಕೂಡ ಸಿಗುತ್ತೆ. ಅಲ್ಲಿ ಫ್ರೀ ಊಟ ಆಗ್ತಿರ್ತಾರೆ. ಅದು ಕೂಡ ನೀವು ಊಟದ್ದು ಅಲ್ಲೇ ನೀವು ಊಟ ಮಾಡ್ಕೊಂಡು ಊಟದ ಅಮೌಂಟ್ ಕೂಡ ಸೇವ್ ಆಗುತ್ತೆ ನಿಮಗೆ. ನಂತರ ಅಲ್ಲಿ ಒಂದು ವಾಸುಕಿ ತಾಳ ಅಂತ ಹೇಳಿ ಒಂದು 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 ಕುಂಡು ಟೆಂಪಲಿಂದ ಇನ್ನೊಂಚೂರು ಮುಂದೆ ಒಂದು 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗ್ಬೇಕು. ಅಲ್ಲೂ ಕೂಡ ಟ್ರೆಕ್ಕಿಂಗ್ಗೆ ಒಳ್ಳೆ ಸ್ಪಾಟ್ ಇದೆ. ಕೇದಾರ್ನಾಥಲ್ಲಿ ನೀವು 2 ದಿನ ಸ್ಟೇ ಆಗ್ಬೋದು. ಒಳ್ಳೆ ಸ್ಪಾಟ್ಗಳೆಲ್ಲ ಇದೆ. ಒಂದು ಒಳ್ಳೆ ನಾನು ಯಾವೆಲ್ಲ ಪ್ಲೇಸಸ್ಗಳಿದೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹೋಗಿ ಕೇದಾರ್ನಾಥ ಮುಗಿಸ್ಕೊಂಡಾದ್ಮೇಲೆ ಕೇದಾರ್ನಾಥಲ್ಲಿ 2 ದಿನ ಸ್ಟೇ ಆದರೆ ಒಳ್ಳೆ ಒಂದು 2-3 ಸಲ ದರ್ಶನ ಕೂಡ ಮಾಡ್ಕೊಂಡು ನೆಕ್ಸ್ಟ್ ನೀವು ಅಲ್ಲಿ ಲೋಕಲ್ ಪ್ಲೇಸಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಲೋಕಲ್ ಪ್ಲೇಸಸ್ ಕೂಡ ನೀವು ಅಲ್ಲಿ ಸುತ್ತಾಡ್ಕೊಂಡು ನಂತರ ಡೇ 9 ನಾನು ಕೇದಾರ್ನಾಥ್ ದರ್ಶನ ಮುಗಿಸ್ಕೊಂಡು ಅಲ್ಲಿ ಲೋಕಲ್ ಪ್ಲೇಸಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಟುವರ್ಡ್ಸ್ ಸೋನ್ಪ್ರಯಾಗ್ಗೆ ಬರ್ತೀನಿ. ಹೋಗುವಾಗ ನಾನು ಸುಮಾರು 8ರಿಂದ 9, 12 ಅವರ್ ಆಯಿತು. ಬಟ್ ಬರುವಾಗ ವಿತಿನ್ 5 hours ನಾನು ಸೋನ್ಪ್ರಯಾಗ್ ರೀಚ್ ಆದೆ. ನಾವು ಇಳಿಯುವಾಗ ಬೇಗ ಇಳಿತೀವಿ, ವಿತಿನ್ 5 hours ಸಾಕು ನಮಗೆ ಹೋಗಲ್ಲಿ ಸೋನ್ಪ್ರಯಾಗ್ ರೀಚ್ ಆಗೋಕ್ಕೆ. ಸೋನ್ಪ್ರಯಾಗ್ಗೆ ಸಾಯಂಕಾಲ ನಾನು ಒಂದು ಮಧ್ಯಾಹ್ನ 12 ಗಂಟೆ ಏನೋ ಬಿಟ್ಟಿದ್ದೆ, 12 ಗಂಟೆ 12:30ಗೆ. ಸೋನ್ಪ್ರಯಾಗ್ ನಾನು ವಿತಿನ್ 5 o'clock ಎಲ್ಲ ರೀಚ್ ಆಗ್ತೀನಿ. ನಂತರ ಡೇ 10 ಸೋನ್ಪ್ರಯಾಗ್ ರೀಚ್ ಆಗ್ತೀನಿ. ಸೋನ್ಪ್ರಯಾಗಿಂದ ಬದ್ರಿನಾಥ್ಗೆ ಟ್ರಾವೆಲ್ ಡೇ 10 ಸೋನ್ಪ್ರಯಾಗ್ ಟು ಬದ್ರಿನಾಥ್ ಟ್ರಾವೆಲ್ ಮಾಡ್ತೀನಿ. ಈವ್ನಿಂಗ್ ನಾನು ಸುಮಾರು 6:30ಗೆ ಸ್ಟಾರ್ಟ್ ಮಾಡಿದವನು. ನೈಟು ಸ್ವಲ್ಪ ಅಲ್ಲಿ, ಯಾಕೆಂದರೆ ನೈಟ್ 10 ಗಂಟೆಗೆ ನಾವು ಬದ್ರಿನಾಥ್ ಗೇಟ್ನ ದಾಟಬೇಕು. ಅಲ್ಲಿ ಮೇನ್ ಎಂಟ್ರೆನ್ಸ್ ಚೆಕಿಂಗ್ ಪಾಯಿಂಟ್ನ ದಾಟಬೇಕು. ಆ ಒಂದು ಚೆಕಿಂಗ್ ಪಾಯಿಂಟು ನೈಟ್ 10 ಗಂಟೆಗೆ ಕ್ಲೋಸು.
ನಾವು ನೈಟ್ ಟ್ರಾವೆಲ್ ಮಾಡಿದ ಕಾರಣ ಬೆಳಗಿನ ಜಾವ ಸುಮಾರು 4:15 3:30 4 ಗಂಟೆಗೆಲ್ಲ ನಾನು ಅಲ್ಲಿ ಹೋಗಿ ರೀಚ್ ಆಗ್ತೀನಿ ಬದ್ರಿನಾಥ್ ಮೈನ್ ಎಂಟ್ರೆನ್ಸ್ಗೆ. ಬಟ್ ಅಲ್ಲಿ ಗೇಟ್ ಕ್ಲೋಸ್ ಆಗಿದ್ದ ಕಾರಣ 5:15 ಮಾರ್ನಿಂಗು ಅದು ಗೇಟ್ ಓಪನ್ ಮಾಡ್ತೇನೆ. ಗೇಟ್ ಓಪನ್ ಮಾಡ್ತಿದ್ದಂಗೆ 5:15 ಹೋಗಿ 5:15 ಗೇಟ್ ಓಪನ್ ಆಗುತ್ತೆ. ಹೋಗಿ ಸುಮಾರು 6 ಗಂಟೆ 6:15 ನಾನು ಬದ್ರಿನಾಥ್ಗೆ ಹೋಗಿ ರೀಚ್ ಆಗಿ ರೂಮೆಲ್ಲ ತಗೊಂಡು ಫ್ರೆಶ್ ಅಪ್ ಆಗಿ ಸುಮಾರು ಒಂದು ಬದ್ರಿನಾಥನ ದರ್ಶನ ಮಾಡೋಕ್ಕೆ ವಿತಿನ್ 1 ಅವರ್ಗೆ ದರ್ಶನ ಆಯಿತು. ಅಲ್ಲೇ ನಿಮಗೆ ಬದ್ರಿನಾಥಲ್ಲಿ ಅಲ್ಲೂ ಕೂಡ ಬಿಸಿನೀರು ಸಿಗೋಂಥ ಒಂದು ಕುಂಡೆಲ್ಲ ಇದೆ. ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿ ಬದ್ರಿನಾಥನ ದರ್ಶನ ತಗೊಂಡು ಬದ್ರಿನಾಥ್ ದರ್ಶನ ವಿತಿನ್ 9:30 10ಗೆಲ್ಲ ನಂದು ಬದ್ರಿನಾಥ್ ದರ್ಶನ ಆಯಿತು. ಬದ್ರಿನಾಥಿಂದ ನಿಯರ್ ಮಾನವ್ ವಿಲೇಜ್ ನಾನು ಹೋಗಿ ಮಾನವ್ ವಿಲೇಜ್ಗೆ ಹೋಗಿ ಮಾನವ್ ವಿಲೇಜ್ ಕಡೆ ನಾನು ಪಯಣ ಬೆಳೆಸ್ತೀನಿ. ಇಂಡಿಯಾಸ್ ಫಸ್ಟ್ ಹಾಗೂ ಲಾಸ್ಟ್ ವಿಲೇಜ್ ಮಾನವ್ ವಿಲೇಜು. ಹೋಗಿ ಅಲ್ಲಿ ಸುಮಾರು 5ರಿಂದ 6 ಪ್ಲೇಸಸ್ ಕೂಡ ಇದೆ ಮಾನವ್ ವಿಲೇಜಲ್ಲಿ ನೋಡೋವಂತಹ ಪ್ಲೇಸ್ಗಳು. ಆ ಪ್ಲೇಸಸ್ ಎಲ್ಲ ವಿತಿನ್ 2 to 3 ಅವರ್ಸಲ್ಲಿ ಕವರ್ ಮಾಡ್ಕೊಬೋದು. ಹಾಗೆ ಅಲ್ಲಿ ಒಂದು ಫಾಲ್ಸ್ ಕೂಡ ಇದೆ. ಆ ಫಾಲ್ಸ್ ನೋಡ್ಬೇಕಂದ್ರೆ ಸುಮಾರು 5 ಕಿಲೋಮೀಟರು ನೀವು ಟ್ರೆಕ್ಕಿಂಗ್ ಕೂಡ ಮಾಡಬೇಕು. ನೀವು ಬದ್ರಿನಾಥ್ನ 1 ಡೇ ಪ್ಲ್ಯಾನ್ ಮಾಡ್ಕೊಬೋದು. ಬೆಳಗ್ಗೆ ಡೇ 10 ಬದ್ರಿನಾಥ್ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಮಾನವ್ ವಿಲೇಜ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನೀವು ಬದ್ರಿನಾಥ್ಗೆ ಬಂದು ರೀಚ್ ಆದರೆ ಅಲ್ಲೇ ಕೂಡ ಸ್ಟೇ ಆಗಿ ಬದ್ರಿನಾಥಲ್ಲಿ ಇನ್ನೂ 1 ಡೇ ಸ್ಪೆಂಡ್ ಮಾಡ್ಬೋದು. ಅಥವಾ ಬದ್ರಿನಾಥಿಂದ ಹರಿದ್ವಾರಿಗೆ ಟ್ರಾವೆಲ್ ಮಾಡ್ಬೋದು. ನಾನು ಸಾಯಂಕಾಲ ಅಲ್ಲ, ನಾನು ಮೋಸ್ಟ್ಲಿ 2:30 ಐ ಥಿಂಕ್ 12:30ಗೆಲ್ಲ ನಾನು ಮಾನವ್ ವಿಲೇಜ್ ಕೂಡ ಮುಗಿಸ್ಕೊಂಡು ಬಂದೆ ಅನಿಸುತ್ತೆ. 12:30ಗೆ ನಾನು ಬದ್ರಿನಾಥ್ಗೆ ಬಂದು ರೀಚ್ ಆಗಿ ಸುಮಾರು ನೈಟು 10 ಗಂಟೆಗೆ ನಾನು 2:30 ಇಲ್ಲ 10 ಗಂಟೆಗೆ ನಾನು ಹರಿದ್ವಾರಕ್ಕೆ ಬಂದು ರೀಚ್ ಆದೆ. ಹರಿದ್ವಾರಕ್ಕೆ ಬಂದು ರೀಚ್ ಆಗಿ ಸೇಮ್ ಅದೇ ರೂಮ್ ಮುಂಚೆ ನಾನು ಬಂದು ಸ್ಟೇ ಆಗಿದ್ದೆ. ಅದೇ ರೂಮಲ್ಲಿ ಬಂದು ಸ್ಟೇ ಆಗಿ ಡಾರ್ಮೆಟ್ರಿಯಲ್ಲಿ ಅಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಹರಿದ್ವಾರಿಂದ ಡೆಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೆಲ್ಲಿಗೆ ಬೆಳಿಗ್ಗೆ 7:15 8 ಗಂಟೆಗೆ ಟ್ರೈನ್ಗಳು ಸಿಗ್ತವೆ. ಟ್ರೈನಲ್ಲಿ ಹೋಗಿ ಡೆಲ್ಲಿಗೆ ನಾನು ಈವ್ನಿಂಗ್ ಹೋಗಿ ರೀಚ್ ಆಗ್ತೀನಿ. ಡೆಲ್ಲಿಗೆ ರೀಚ್ ಆಗಿ ಡೆಲ್ಲಿಯಿಂದ ಸಾಯಂಕಾಲ 7:15 8 ಗಂಟೆಗೆ ನಮಗೆ 8 ಗಂಟೆಗೆ ಬೆಂಗಳೂರಿಗೆ ಟ್ರೈನ್ ಸಿಗುತ್ತೆ. ಟ್ರೈನ್ ಮುಖಾಂತರ ನಾನು ಡೇ 12 ಅಕ್ಟೋಬರ್ 13 ನಾನು ಬೆಂಗಳೂರಿಗೊಂದು ರೀಚ್ ಆಗ್ತೀನಿ. ನಾನು ಅಕ್ಟೋಬರ್ 2 ನಾನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ ಅಕ್ಟೋಬರ್ 13 ಮಾರ್ನಿಂಗು ಬಂದು ನಾನು ರೀಚ್ ಆಗ್ತೀನಿ. ಹೀಗಿತ್ತು ನನ್ನ ಒಂದು ಚಾರ್ಧಾಮ್ ಯಾತ್ರೆಯ ಒಂದು ಜರ್ನಿ. ಹಾಗೂ ವಿತಿನ್ 70,000ಗೆ ನೀವು ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಇಷ್ಟು ಇತ್ತು ನನ್ನ ಜರ್ನಿ. ನೆಕ್ಸ್ಟ್ ಬಂದು ಯಮುನೋತ್ರಿ, ಅಲ್ಲಿನ ಲೋಕಲ್ ಪ್ಲೇಸಸ್ ಯಾವೆಲ್ಲ ನೋಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಬಂದು ನಾನು ಹೋಗಿ ರೀಚ್ ಆಗಿದೆ ಯಮುನೋತ್ರಿಯಲ್ಲಿ ಸೂರ್ಯಕೊಂಡ ನೋಡ್ತೀರಾ, ಅಲ್ಲಿ ಟೆಂಪಲ್ ಪಕ್ಕದಲ್ಲೇ ಇದೆ. ಹಾಗೂ ದಿವ್ಯಶಿಲಾ ಅಂತ ಇದೆ, ಒಂದು ದಿವ್ಯಶಿಲಾ ನೋಡ್ತೀರಾ. ಹಾಗೂ ಯಮುನೋತ್ರಿ ಹತ್ರನೇ ಹನುಮಾನ್ ಚಟ್ಟಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಹನುಮಾನ್ ಚಟ್ಟಿಯಲ್ಲಿ ಒಂದು ಹನುಮಾನ್ ದೇವರ ಒಂದು ಟೆಂಪಲ್ ಕೂಡ ಇದೆ. ನಂತರ ಅಲ್ಲಿ ಕಾಸರಾಲಿ ವಿಲೇಜ್ ಅಂತೇಳಿ ವಿಂಟರ್ ಸೀಸನಲ್ಲಿ ಈ ಒಂದು ಯಮುನೋತ್ರಿ ಅಲ್ಲಿ ಆ ಒಂದು ವಿಲೇಜ್ ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಮಾತ್ರ ಒಂದು ಯಮುನಾ ಒಂದು ದೇವಿಯ ಟೆಂಪಲ್ ಕೂಡ ಇದೆ ಅಲ್ಲಿ. ನಂತರ ಗಂಗೋತ್ರಿಯಲ್ಲಿ ಗಂಗಾದೇವಿಯ ಒಂದು ಟೆಂಪಲ್ ಇದೆ. ಸೂರ್ಯಕುಂಡ ಹಾಗೂ ಗೌರಿಕುಂಡ ಮತ್ತು ಕುಂಡ ಅದು ಬಿಸಿನೀರು ಸಿಗೋವಂಥ ಸ್ಥಳಗಳು. ಮತ್ತು ಪಾಂಡವ ಗುಫಾ ಅಂತೇಳಿ ಒಂದು ಸಣ್ಣದು ಒಂದು ಗುಹೆ ಥರ ಇದೆ. ಪಾಂಡವರು ಅವರು ವನವಾಸ ಟೈಮಲ್ಲಿ ಆ ಒಂದು ಗುಹೆಯಲ್ಲಿ ಹೋಗಿ ಸ್ಟೇ ಆಗಿದ್ರು ಅಂತೇಳಿ ಒಂದು ಹಿಸ್ಟರಿ ಇದೆ. ನಂತರ ಭಾಗೀರಥಿ ಶಿಲಾ ಅಂತೇಳಿ ಒಂದು ಭಾಗೀರಥಿ ಶಿಲಾ ಇದೆ. ಹಾಗೆ ಬೈರಾನ್ ಘಾಟಿ ಅಂತೇಳಿ ಅಲ್ಲಿ ಗಂಗೋತ್ರಿಲಿ ಕೂಡ ನಿಮಗೆ ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸಸ್ ಕೂಡ ಇದೆ. ನೀವು ಅಲ್ಲಿ ಲೋಕಲ್ ಹೋಗಿ ಸ್ಟೇ ಆದಾಗ ಹೋಗಿರ್ತೀರಲ್ಲ, ಅವಾಗ ಅಲ್ಲಿ ಲೋಕಲ್ನ ತುಂಬಾ ಮಾತಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅಲ್ಲಿನ ಲೋಕಲ್ ಟ್ರೆಕ್ಕಿಂಗ್ ಪ್ಲೇಸಸ್ಗಳು ಮತ್ತು ಅಲ್ಲಿ ನೋಡೋಂತಹ ಪ್ಲೇಸಸ್ಗಳು ತುಂಬಾ ರೆಫರಲ್ ಮಾಡ್ತಾರೆ. ನೋಡೋಂಥ ಪ್ಲೇಸಸ್ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಕೇದಾರ್ನಾಥ್ ಬಗ್ಗೆ ಹೇಳ್ತೀನಿ. ಕೇದಾರ್ನಾಥಲ್ಲಿ ಮೇನ್ಲಿ ಫಸ್ಟು ಹೋಗಿ ಟೆಂಪಲ್ ದರ್ಶನ ಮಾಡ್ತೀರಾ. ನಂತರ ಶ್ರೀ ಆದಿ ಶಂಕರಾಚಾರ್ಯ ಅವರ ಒಂದು ಜೀವನ ಸಮಾಧಿ ಕೂಡ ನೋಡ್ತೀರಾ. ನಂತರ ಭೀಮಶಿಲಾ, ಅವಲ್ಲಿ ಹೇಳ್ದಂಗೆ ಟೆಂಪಲ್ ಬ್ಯಾಕ್ ಸೈಡ್ ಒಂದು ಭೀಮಶಿಲಾ ಒಂದು ಕಲ್ಲು ಕೂಡ ಇದೆ. ಮತ್ತು ತೀರ್ಥಕುಂಡ ಅಂತ ಇದೆ. ಅದು ತೀರ್ಥಕುಂಡಿಗೆ ನೀವು ಹೋಗ್ಬೇಕು. ತೀರ್ಥಕುಂಡು ಪಕ್ಕದಲ್ಲೇ ಇರೋದು. ನೀವೇನು ದರ್ಶನ ಮಾಡಿ ಕೇದಾರ್ನಾಥ ಒಂದು ಏನೆಲ್ಲ ಅವರೆಲ್ಲ ಇದು ಮಾಡ್ತಾರಲ್ಲ, ಅಭಿಷೇಕ ಎಲ್ಲ ಮಾಡ್ತಾರೆ. ಆ ಅಭಿಷೇಕ ಎಲ್ಲ ಬಂದು ತೀರ್ಥಕುಂಡಿಗೆ ಹೋಗಿ ಸೇರುತ್ತೆ. ಆ ತೀರ್ಥಕುಂಡ ಕೂಡ ನೋಡ್ತೀರಾ. ನಂತರ ತೀರ್ಥಕುಂಡ ಆದಮೇಲೆ ಮೋದಿ ಗುಫಾ ಅಂತ ಕೂಡ ಇದೆ. ಅಲ್ಲಿ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋಗಿ
ಈ ಒಂದು ಪ್ಲೇಸಸ್ಗಳನ್ನ ಕೇಳಿ ಹೋಗಿ ಭೇಟಿ ಮಾಡಿ, ಅಲ್ಲಿ ಲೋಕಲ್ ಜನಗಳನ್ನ ಕೇಳಿ ಎಲ್ಲೆಲ್ಲಿದೆ ಅಂತ ಹೇಳಿ ಅವ್ರದ್ದು ಒಂದು ಗೈಡ್ ತಗೊಂಡು ರೀಚ್ ಆಗಿ ಮತ್ತೆ ಕೇದಾರ್ನಾಥ್ ಟೆಂಪಲಿಂದ ವಾಸುಕಿ ತಾಳ್ ಅಂತೇಳಿ ಸುಮಾರು 5 ಕಿಲೋಮೀಟರ್ ದರ್ಶನ, 5 ಕಿಲೋಮೀಟರ್ ನೀವು ಟ್ರಿಪ್ ಮಾಡಿದ್ರೆ ವಾಸುಕಿ ತಾಳಿಗೆ ಹೋಗ್ತೀರಾ. ಒಳ್ಳೆ ಒಂದು ಕುಂಡು ವಾಸುಕಿ ತಾಳದು ದೊಡ್ಡದು ಒಂದು ನದಿ ಥರ ಸೂಪರ್ ಆಗಿದೆ. ಅದು ನೇಚರ್ಗೂ ಆ ಒಂದು ನದಿಗೆ ಒಂದು ನೋಡೋಕ್ಕಂತೂ ತುಂಬ ಸೂಪರ್ ಆಗಿದೆ. ನೆಕ್ಸ್ಟ್ ಗೌರಿಕುಂಡ ಅಂತ ಇದೆ. ಗೌರಿಕುಂಡ ಬರ್ತಿರಲ್ಲ, ಗೌರಿಕುಂಡ ನಾವಲ್ಲಿ ಹೇಳ್ದಂಗೆ ಒಂದು ಟೆಂಪಲ್ ಕೂಡ ಇದೆ. ಅದೊಂದು ಗೌರಿಕುಂಡಲ್ಲಿ ಅಲ್ಲೂ ಕೂಡ ಒಂದು ಬಿಸಿನೀರು ಸಿಗೋವಂಥ ಸ್ಥಳ ಕೂಡ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ನಂತರ ಗೌರಿಕುಂಡ ಟೆಂಪಲ್ ಕೂಡ ಹೋಗಿ ಭೇಟಿ ಕೊಡಿ. ನಂತರ ನಾನು ಬದ್ರಿನಾಥ ಬರ್ತೀನಿ. ಬದ್ರಿನಾಥಲ್ಲಿ ಸುಮಾರು ಪ್ಲೇಸ್, ಬದ್ರಿನಾಥಲ್ಲಿ ಮೇನ್ ಟೆಂಪಲ್ಲು ಹಾಗೂ ರಿಷಿಗಂಗಾ ವಾಟರ್ ಫಾಲ್ಸ್ ಇದೆ. ಮಾನವ ವಿಲೇಜ್ ಇದೆ. ಮಾನವ ವಿಲೇಜ್ ಸುಮಾರು 5ರಿಂದ 6 ಪ್ಲೇಸಸ್ಗಳು ನೋಡ್ತೀರಾ. ಹಾಗೆ ವಸುಂಧರಾ ವಾಟರ್ ಫಾಲ್ಸ್ ಕೂಡ ನೋಡ್ತೀರಾ. ನೆಕ್ಸ್ಟ್ ಮಾನವ ವಿಲೇಜಲ್ಲಿ ಅವಾಗಲೇ ಹೇಳ್ದಂಗೆ ಭೀಮ್ ಪೂಲ್ ಅಂತ ಒಂದು ಪ್ಲೇಸ್ ಇದೆ. ನಂತರ ಸರಸ್ವತಿ ಧಾಮ್ ಅಂತ ಇದೆ, ಒಂದು ಸರಸ್ವತಿ ದೇವಿಯ ಟೆಂಪಲ್ ಕೂಡ ಇದೆ. ಕೇಶವ್ ಪ್ರಯಾಗ್ ಅಂತ ಇದೆ. ಮತ್ತು ಹಾಗೂ ಗಣೇಶನ ಟೆಂಪಲ್ ಕೂಡ ಇದೆ. ಗಣೇಶ ಗುಫಾ ಮತ್ತು ವ್ಯಾಸರಾಯರು ಅವಾಗಿನ ಕಾಲದಲ್ಲಿ ಗಣೇಶನ ಜೊತೆ ಕುತ್ಕೊಂಡು ಒಂದು ಗ್ರಂಥ ಬರೆದಿರೋಂಥ ಸ್ಥಳ ಅದು. ಆ ಒಂದು ಗುಹೆ ಕೂಡ ನೋಡ್ತೀರಾ. ನಂತರ ವಸುಂಧರಾ ವಾಟರ್ ಫಾಲ್ಸ್ನ ನೀವು ಲಾಸ್ಟ್ ಇಟ್ಕೊಳ್ಳಿ. ಯಾಕೆಂದರೆ ಕಂಪ್ಲೀಟ್ಲಿ ಮಾನವ ವಿಲೇಜಲ್ಲಿ ಸುಮಾರು 5ರಿಂದ 6 ಪ್ಲೇಸಸ್ಗಳು ನೋಡಾದ್ಮೇಲೆ ವಸುಂಧರಾ ವಾಟರ್ ಫಾಲ್ಸು ಈ ಸರಸ್ವತಿ ನದಿಯಿಂದ ಸರಸ್ವತಿ ಟೆಂಪಲ್ ಸಿಗುತ್ತಲ್ಲ, ಆ ಒಂದು ಟೆಂಪಲ್ ಬ್ಯಾಕ್ ಸೈಡು ಸುಮಾರು 5 ಕಿಲೋಮೀಟರ್ ಆದಮೇಲೆ ಈ ಒಂದು ವಸುಂಧರಾ ವಾಟರ್ ಫಾಲ್ಸ್ಗೆ ನೀವು 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ನಂತರ ನೀವು ಅಲ್ಲಿ ಹೋಗಿ ತಲುಪಿ ಮತ್ತೆ ನೀವು ಬಂದು ಆ ಒಂದು ಫಾಲ್ಸ್ ನೋಡೋಕ್ಕೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಈ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ನಂತರ ಮತ್ತೆ ವಾಪಸ್ ನೀವು ಬದ್ರಿನಾಥಿಗೆ ಬಂದು ಬದ್ರಿನಾಥ ಸ್ಟೇ ಆಗಿ ನೆಕ್ಸ್ಟ್ ಬೇಕಾದ್ರೆ ನೀವು ನಮ್ಮ ಬೆಂಗಳೂರು ಕಡೆಗೆ ಪಯಣ ಬೆಳೆಸ್ಬೋದು. ಹೀಗಿತ್ತು ನನ್ನ ಒಂದು ಜರ್ನಿ ಹಾಗೂ ಎಕ್ಸ್ಪೀರಿಯೆನ್ಸು ಮತ್ತು ಆ ಒಂದು ಜರ್ನಿ ಇತ್ತಲ್ಲ, ಅದು ಮಾತ್ರ ಸೂಪರ್ ಆಗಿತ್ತು. ನೋಡಿ, ನೀವು ಕೂಡ ಭೇಟಿ ಕೊಡಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಈ ಒಂದು ನನ್ನ ಒಂದು ಅಕೌಂಟಲ್ಲಿ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹರೀಶ್ ಸೋಲೋ ಟ್ರಾವೆಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಥವಾ ಈ ಒಂದು ವಿಡಿಯೋ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ಏನೇ ಇನ್ಫಾರ್ಮೇಷನ್ ಆದರೂ ಕೇಳಿ. ಈ ಒಂದು ಕೇದಾರ್ನಾಥ್ ಜರ್ನಿ ಚಾರ್ಧಾಮ್ ಯಾತ್ರಾ ಜರ್ನಿ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಹೋಗಿ ಭೇಟಿ ಕೊಡಿ. ಹಾಗೂ ಪಂಚಕೇದಾರ್ ಕೂಡ ಅದು ಕೂಡ ಸ್ಟಾರ್ಟ್ ಆಗಿದೆ. ಪಂಚಕೇದಾರ್ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಪಂಚಕೇದಾರ್ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನನ್ನ ಈ ಒಂದು ವಿಡಿಯೋ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ಒಂದು ಚಾರ್ಧಾಮ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹಾಗೆ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.